ಕೆಲವೊಂದು ಸಿನಿಮಾಗಳನ್ನ ನೋಡ್ಬೇಕಂದ್ರೆ ನಾವು ಒಬ್ಬರೇ ನೋಡ್ಬೇಕಾಗತ್ತೆ, ರಾತ್ರಿಯಲ್ಲಿ ನೋಡ್ಬೇಕಾಗತ್ತೆ, ಕದ್ದು ಮುಚ್ಚಿ ನೋಡ್ಬೇಕಾಗತ್ತೆ. ಕಾರಣ ಈ ಚಿತ್ರಗಳನ್ನ ನೀವು ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮ ಅಕ್ಕ ತಂಗಿಯರ ಜೊತೆ, ಅಣ್ಣ ತಮ್ಮಂದಿರ ಜೊತೆ, ಕೆಲವೊಮ್ಮೆ ಕಲೀಗ್ಸ್ ಗಳ ಜೊತೆ ನೋಡೋಕೆ ಕೂಡ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅದರಲ್ಲಿರುವ ಕಂಟೆಂಟು, ಅದರಲ್ಲಿರುವ ಸ್ಟೋರಿ, ಅದರಲ್ಲಿರುವ ವಿಜುವಲ್ಸು ಜೊತೆ ಸೇರಿ ಸಿನಿಮಾ ನೋಡೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಕದ್ದು ಮುಚ್ಚಿ ಕಿವಿಯಲ್ಲಿ ಇಯರ್ ಫೋನ್ ಹಾಕೊಂಡು, ಅದು ಕೂಡ ಮೊಬೈಲ್ ಅಲ್ಲಿ ನೋಡಬೇಕಾಗುತ್ತೆ ಇಂತಹ ಚಿತ್ರಗಳನ್ನ. ಯಾಕಂದ್ರೆ ಈ ಚಿತ್ರಗಳು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಹಲವಾರು ವಿವಾದಗಳನ್ನ ಸೃಷ್ಟಿ ಮಾಡಿದ್ದವು. ಹಾಗಾದ್ರೆ ಅಂತಹ ಕೆಲವು ಸಿನಿಮಾಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೂಡ ನೀವು ಒಬ್ಬರೇ ನೋಡಿ. ಹೌದು ಸ್ನೇಹಿತರೆ, ಸಿನಿಮಾಗಳು ಕೇವಲ ಎಂಟರ್ಟೈನ್ಮೆಂಟ್ ಆಗಿ ಇವತ್ತು ಉಳಿದಿಲ್ಲ. ಇವು ಒಂದು ಸಮಾಜದ ಕನ್ನಡಿ ಹಾಗೆ ವರ್ತಿಸುತ್ತವೆ. ಏನು ಒಬ್ಬ ಮನುಷ್ಯನ ಜೀವನದಲ್ಲಿ ಏನು ನಡೆಯುತ್ತದೆಯೋ, ಅವನ ಫೀಲಿಂಗ್ಸ್ ಗಳೇನು, ಅಕ್ಕಪಕ್ಕ ಏನು ನಡೆಯುತ್ತದೆ, ಅವನ ಮೇಲೆ ಬೀಳುವ ಪ್ರಭಾವಗಳೇನು, ಅವನ ಹಸಿವೇನು, ಅವನ ಆಕಾಂಕ್ಷೆಗಳೇನು, ಅವನ ಕನಸುಗಳೇನು, ಹೆಣ್ಣಿನ ಬಗ್ಗೆ ಅವನು ಏನು ಯೋಚನೆ ಮಾಡ್ತಾನೆ, ಆ ಹೆಣ್ಣು ಇವನ ಬಗ್ಗೆ ಏನು ಯೋಚನೆ ಮಾಡುತ್ತೆ, ಅಕ್ಕಪಕ್ಕದಲ್ಲಿ ನಡೆಯುವ ಸಂಬಂಧಗಳನ್ನ ಹಲವಾರು ಸಿನಿಮಾದಲ್ಲಿ ನಾವು ಬಿಂಬಿಸುವುದನ್ನ ಕಾಣುತ್ತೇವೆ. ಆದ್ರೆ ಕೆಲವೊಂದು ಸಿನಿಮಾಗಳು ಅತಿರೇಕವಾಗಿ ನಮ್ಮ ಫೀಲಿಂಗ್ಸ್ ಗಳ ಬಗ್ಗೆ ತೋರಿಸುತ್ತವೆ. ಅಂತಹದರಲ್ಲಿ ಮೊದಲನೇ ಸಿನಿಮಾ ಮೇರಿ ನಿಮ್ಮೋ. ಇದು 2018ರಲ್ಲಿ ತೆರೆಕಂಡಂತಹ ಚಿತ್ರ. ನಿಜಕ್ಕೂ ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುತ್ತದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಂತಹ ಒಂದು ಫೇಸ್ ಅನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಕಳೆದಿರುತ್ತಾರೆ. 8 ವರ್ಷದ ಹುಡುಗನೊಬ್ಬ ತನ್ನ ಮನೆಯ ಪಕ್ಕದ ಯುವತಿ ನಿಮ್ಮೋ ಮೇಲೆ ಉಂಟಾದ ಆಕರ್ಷಣೆ ಕಥೆ ಇದು. ಅವಳಿಗೆ ಮದುವೆ ನಿಶ್ಚಯ ಆದಾಗ ಆ ಮಗು ಅನುಭವಿಸುವ ಅಸೂಯೆ, ಸಂಕಟವನ್ನ ಇದು ತೋರಿಸುತ್ತೆ. ಮೇರಿ ನಿಮ್ಮೋ ಸಿನಿಮಾವು ಬಾಲ್ಯದ ಮುಗ್ಧತೆ ಮತ್ತು ಅಕಾಲಿಕ ಮೊಳಕೆ ಒಡೆಯುವ ಸಂಕೀರ್ಣ ಭಾವನೆಗಳ ಸುತ್ತ ಹಣೆಯಲಾದಂತಹ ಒಂದು ತುಂಬಾ ನಿಗೂಢವಾದಂತಹ ಚಿತ್ರ. ಈ ಕಥೆಯು ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುತ್ತೆ. ಈ ಕಥೆಯ ಕೇಂದ್ರ ಬಿಂದುವೇ 8 ವರ್ಷದ ಹುಡುಗ ಹೇಮಂತ್. ಇವನನ್ನ ಅಲ್ಲಿ ಪಪ್ಪು ಅಂತ ಕರೀತಿರುತ್ತಾರೆ. ಈ ವಯಸ್ಸಿನ ಮಕ್ಕಳು ಆಟವಾಡುತ್ತಾ ನಲಿಯಬೇಕಾದ ಸಮಯದಲ್ಲಿ ಈ ಪಪ್ಪು ಅಂದ್ರೆ ಅಲಿಯಾಸ್ ಹೇಮಂತ್ ತನ್ನ ಪಕ್ಕದ ಮನೆಯ ಯುವತಿ ನಿಮ್ಮೋ ಅಂದ್ರೆ ಅಂಜಲಿ ಪಾಟೀಲ್ ಮೇಲೆ ವಿಶೇಷವಾದ ಆಕರ್ಷಣೆ ಮತ್ತು ಪ್ರೀತಿಯನ್ನ ಬೆಳೆಸ್ಕೊಂಡ್ಬಿಡ್ತಾನೆ. ಸ್ನೇಹಿತರೆ, ಇಂತಹ ಒಂದು ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಕೂಡ ನಡೆದಿರುತ್ತೆ ಅಂತ ನಾನು ಅಂದುಕೊಂಡಿರ್ತೇನೆ. ಹೇಮಂತನ ಪ್ರೀತಿಯು ಎಷ್ಟು ಗಾಢವಾಗಿತ್ತಂದ್ರೆ ಅವಳೇ ತನ್ನ ಜೀವನದ ಸರ್ವಸ್ವ ಅಂತ ಅವನು ನಂಬಿಬಿಡ್ತಾನೆ. ಆದ್ರೆ ನಿಮ್ಮೊಳಗೆ ಇದರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅವನೊಬ್ಬ ಚಿಕ್ಕ ಮಗು ಅಂತ ಅವಳು ಅವನನ್ನ ಎತ್ತಿ ಓಡಾಡಿಕೊಂಡಿದ್ದೇನೋ, ಅಪ್ಪಿಕೊಂಡಿದ್ದೇನೋ, ಮುದ್ದಾಡಿದ್ದೇನೋ. ಆದ್ರೆ ಆ ಹುಡುಗನ ಫೀಲಿಂಗ್ಸ್ ಗಳೇ ಬೇರೆ ಆಗಿದ್ದವು. ಅಂದ್ರೆ ಅವಳ ಪ್ರೀತಿಗಿಂತ ಅವಳ ಬಾಡಿ ಮೇಲೆ ಅವನಿಗೆ ತುಂಬಾನೇ ನಿಗಾ ಇತ್ತು. ಅದರಲ್ಲೂ ನಿಮ್ಮೊಳಗೆ ಮದುವೆಯ ನಿಶ್ಚಯವಾದಾಗ ಈ ಕತೆ ನಿಜಕ್ಕೂ ಒಂದು ಗಂಭೀರ ರೂಪವನ್ನ ಪಡೆದುಕೊಂಡ್ಬಿಡುತ್ತೆ. ತನ್ನ ಪ್ರೀತಿ ಎಲ್ಲಿ ಕೈ ತಪ್ಪಿ ಹೋಗುತ್ತೆ ಅಂತ ಅರಿವಾದಾಗ ಆ 8 ವರ್ಷದ ಮಗುವಿನ ಮನಸ್ಸಿನಲ್ಲಿ ತೀವ್ರವಾದ ಅಸೂಯೆ, ಕೋಪ, ಆತಂಕ ಎಲ್ಲವೂ ಶುರುವಾಗಿ ಬಿಡುತ್ತೆ. ನಿಮ್ಮೊಳ ಮದುವೆಯನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಅವನು ಹಲವಾರು ಪ್ರಯತ್ನಗಳನ್ನ ಮಾಡ್ತಾನೆ. ಕೊನೆಯಲ್ಲಿ ಆ ಸಿನಿಮಾ ನಮಗೆ ಪ್ರೀತಿ ಮತ್ತು ಒಡೆತನದ ಹಕ್ಕು ಅಂದ್ರೆ ಪೊಸೆಸಿವ್ನೆಸ್ ನ ವ್ಯತ್ಯಾಸವನ್ನ ತಿಳಿಸುತ್ತೆ. ಮುಗ್ಧ ಮನಸ್ಸಿನ ನೋವು ಮತ್ತು ಅದರಿಂದ ಹೊರಬರುವ ಪ್ರಕ್ರಿಯೆಯನ್ನ ಈ ಚಿತ್ರ ಅತ್ಯಂತ ಸುಂದರವಾಗಿ ವಿಶ್ಲೇಷಣೆ ಮಾಡಿದೆ. ಬಾಲ್ಯದ ಆಕರ್ಷಣೆಗಳು ಕಾಲಕ್ರಮೇಣ ನೆನಪಾಗಿ ಉಳಿಯುತ್ತವೆ ಎಂಬ ಸಂದೇಶದೊಂದಿಗೆ ಈ ಸಿನಿಮಾ ಕೂಡ ಮುಗಿಯುತ್ತೆ. ನೀವು ಕನ್ನಡದಲ್ಲಿ ಸುದೀಪ್ ನಟನೆಯ ಮೈ ಆಟೋಗ್ರಾಫ್ ಸಿನಿಮಾವನ್ನ ನೋಡಿರಬಹುದು. ಅದರಲ್ಲೂ ಕೂಡ ಇಂತಹ ಕೆಲವೊಂದು ಅಂಶಗಳನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಸಿನಿಮಾ ನಿಜಕ್ಕೂ ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುತ್ತದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಚಿಕ್ಕ ಹುಡುಗಿ ಇದ್ದಾಗ ತಮ್ಮ ಕಾಲೇಜು ಅಥವಾ ತಮ್ಮ ಸ್ಕೂಲ್ ಮೇಸ್ಟ್ರ ಮೇಲೆ ಪ್ರೀತಿಯಾಗುವ ಒಂದು ಸಂದರ್ಭಗಳು, ಅಲ್ಲದೆ ಹುಡುಗರಿದ್ದಾಗ ಶಾಲೆಯಲ್ಲಿದ್ದಾಗ ಹುಡುಗರು ತಮ್ಮ ಮೇಸ್ಟ್ರನ್ನ, ತಮ್ಮ ಟೀಚರ್ಸ್ ಗಳನ್ನ ಪ್ರೀತಿಸೋದು ಅಥವಾ ತಮ್ಮ ಸೀನಿಯರ್ಸ್ ಗಳನ್ನ ಪ್ರೀತಿಸೋದನ್ನ ನಾವು ಹಲವಾರು ವಿಷಯಗಳಲ್ಲಿ ಇದನ್ನ ಕಾಣಬಹುದಾಗಿದೆ. ಇಂತಹ ಒಂದು ಘಟನೆ ನಿಮ್ಮ ಜೀವನದಲ್ಲಿಯೂ, ನಿಮ್ಮ ನಿಜ ಜೀವನದಲ್ಲಿಯೂ ನಡೆದಿದೆ ಅಂತ ನಾನು ಕೂಡ ಅನ್ಕೊಂತೀನಿ. ಈ ಒಂದು ಚಿತ್ರವನ್ನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ಇವತ್ತು ಕೂಡ ನೋಡಬಹುದಾಗಿದೆ. ನಮ್ಮ ಎರಡನೆಯ ಚಿತ್ರ ಲಸ್ಟ್ ಸ್ಟೋರೀಸ್. ಇದು 2018ರಲ್ಲಿ ತೆರೆಕಂಡಿತ್ತು. ಈ ಚಿತ್ರದಲ್ಲಿ ಕರಣ್ ಜೋಹರ್ ನಿರ್ದೇಶನದ ಒಂದು ಭಾಗ ಅತ್ಯಂತ ಹೆಚ್ಚು ಚರ್ಚಿಸಲ್ಪಟ್ಟ ಮತ್ತು ವಿವಾದಾತ್ಮಕ ಕಥೆಯಾಗಿತ್ತು. ಯಾಕಂದ್ರೆ ಈ ಒಂದು ಚಿತ್ರದಲ್ಲಿ 4 ಬೇರೆ ಬೇರೆಯ ಕಥೆಗಳಿರ್ತವೆ. ಆದ್ರೆ ಕರಣ್ ಜೋಹರ್ ನಿರ್ದೇಶನದ ಆ ಒಂದು ಕಥೆ ಅತ್ಯಂತ ವಿವಾದಾತ್ಮಕವಾಗಿತ್ತು ಮತ್ತು ಸೆನ್ಸಾರ್ ಬೋರ್ಡ್ ನಲ್ಲಿ ಇದಕ್ಕೆ ಹಲವಾರು ಕತ್ತರಿ ಕೂಡ ಬಿದ್ದಿತ್ತು. ಇದರಲ್ಲಿ ಕಿಯಾರಾ ಅದ್ವಾನಿ ಅವರು ಮೇಘಾ ಎಂಬ ನವವಿವಾಹಿತ ಪಾತ್ರದಲ್ಲಿ
ಚಿತ್ರದಲ್ಲಿ ನೀವು ಕಾಣಿಸ್ಕೊಳ್ತಾರೆ. ಕತೆ ಹೀಗಿದೆ ಸ್ನೇಹಿತರೆ. ಮೇಘಾ ಒಬ್ಬ ಶಾಲಾ ಶಿಕ್ಷಕಿ. ಅವಳಿಗೆ ಸುದೀಪ್ ಅಂದ್ರೆ ವಿಕ್ಕಿ ಕೌಶಲ್ ಎಂಬುವನ ಜೊತೆ ಮದುವೆ ಆಗಿರುತ್ತೆ. ಸುದೀಪ್ ಒಬ್ಬ ಒಳ್ಳೆಯ ವ್ಯಕ್ತಿ ಆದರೂ ದಾಂಪತ್ಯ ಜೀವನದ ದೈಹಿಕ ಸುಖದ ವಿಷಯದಲ್ಲಿ ಅವನು ಸಂಪೂರ್ಣವಾಗಿ ಅಜ್ಞಾನಿಯಾಗಿರ್ತಾನೆ. ಅಂದ್ರೆ ಸೆಕ್ಸುವಲ್ ಲೈಫ್ ಬಗ್ಗೆ ಅವನಿಗೆ ಝೀರೋ ನಾಲೆಜ್ ಇರುತ್ತೆ. ಅವನ ಹೆಂಡತಿಯನ್ನ ತುಂಬಾ ಪ್ರೀತಿಸ್ತಾನೆ, ಅವಳಿಗೆ ಸುತ್ತಾಡಿಸ್ತಾನೆ. ಆದ್ರೆ ಬೆಡ್ರೂಮ್ಗೆ ಬಂದಾಗ ಮಾತ್ರ ಅವನು ತುಂಬಾ ಮುಗ್ಧನಾಗಿರ್ತಾನೆ. ಅವನಿಗೆ ಹೆಂಡತಿಯ ತೃಪ್ತಿಯ ಬಗ್ಗೆ ಸ್ವಲ್ಪವೂ ಗಮನ ಇರೋದಿಲ್ಲ. ಅವನು ಕೇವಲ ತನ್ನ ಸಂತೋಷದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾನೆ ಹೊರತು ತನ್ನ ಪತ್ನಿಯ ಲೈಂಗಿಕ ತೃಪ್ತಿ ಅಥವಾ ಅವಳ ಬಯಕೆ ಬಗ್ಗೆ ಅವನಿಗೆ ಸ್ವಲ್ಪವೂ ಗಮನ ಇರೋದಿಲ್ಲ. ಮೇಘಾ ತನ್ನ ಅತೃಪ್ತಿಯನ್ನ ನೇರವಾಗಿ ಹೇಳಲಾಗದೆ ಒಳಗೆ ಸಂಕಟ ಪಡ್ತಿರ್ತಾಳೆ. ಈ ಸಂದರ್ಭದಲ್ಲಿ ಮೇಘಾಳ ಸಹೋದ್ಯೋಗಿ ಒಬ್ಳು ಅವಳಿಗೆ ವೈಬ್ರೇಟರ್ ಬಳಸಲು ಸಲಹೆ ನೀಡುತ್ತಾರೆ. ಅಂದ್ರೆ ತನ್ನ ಲೈಂಗಿಕ ಸುಖವನ್ನ ಪಡೆಯಲು ಈ ರೀತಿಯ ಮೆಕ್ಯಾನಿಸಮ್ ಅನ್ನ ಬಳಸಿದ್ರೆ ನೀನು ತೃಪ್ತಿಯನ್ನ ಪಡಬಹುದು ಅಂತ ಆ ವೈಬ್ರೇಟರ್ ಗಳನ್ನ ಬಳಕೆ ಮಾಡಲು ಅವಳು ಹೇಳ್ತಾಳೆ. ಒಂದು ದಿನ ಮನೆಯಲ್ಲಿ ಎಲ್ಲರೂ ಇರುವಾಗಲೇ ರೂಮ್ ಒಳಗೆ ಹೋಗಿ ಮೇಘಾ ಅದನ್ನ ಬಳಸಲು ಪ್ರಯತ್ನಿಸಿದಾಗ ಅದು ಅಚಾನಕ್ ಆಗಿ ದೊಡ್ಡ ಧ್ವನಿಯಲ್ಲಿ ಕೆಲಸ ಮಾಡಲು ಶುರು ಮಾಡುತ್ತೆ. ಈ ದೃಶ್ಯವು ಚಿತ್ರದ ಅತ್ಯಂತ ವಿವಾದಾತ್ಮಕ ಮತ್ತು ಪ್ರಬಲ ಸನ್ನಿವೇಶವಾಗಿದೆ. ಕುಟುಂಬದವರ ಮುಂದೆ ಅವಳು ಅನುಭವಿಸುವ ಮುಜುಗರ, ನಂತರ ತನ್ನ ಹಕ್ಕುಗಳಾಗಿ ಅವಳು ನಿಲ್ಲುವ ರೀತಿ ಈ ಕಥೆಗೆ ಹೊಸ ಒಂದು ಆಯಾಮವನ್ನ ನೀಡುತ್ತೆ. ಈ ಕಥೆ ಭಾರತೀಯ ಸಮಾಜದಲ್ಲಿ ಮಹಿಳೆಯ ಲೈಂಗಿಕ ಸ್ವಾಯತ್ತತೆ ಅಂದ್ರೆ ಸೆಕ್ಸುವಲ್ ಅಟಾನಮಿ ಮತ್ತು ಅದರ ಬಯಕೆ ಬಗ್ಗೆ ಇರುವ ಮೌನವನ್ನ ಪ್ರಶ್ನಿಸುತ್ತದೆ. ಮಹಿಳೆಯರಿಗೂ ದೇಹದ ಬಯಕೆಗಳು ಇರುತ್ತವೆ ಮತ್ತು ಅವುಗಳನ್ನ ಪೂರೈಸುವುದು ತಪ್ಪಲ್ಲ ಎಂಬ ಆಲೋಚನೆಯನ್ನ ಈ ಚಿತ್ರವು ಧೈರ್ಯವಾಗಿ ಮಂಡಿಸಿದೆ. ಕಿಯಾರಾ ಅದ್ವಾನಿ ಅವರ ಅಭಿನಯವು ಈ ಚಿತ್ರದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತೆ ಹೇಳಬಹುದು. ಹೌದು ಸ್ನೇಹಿತರೆ, ಈ ರೀತಿಯ ಭಾವನೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಕೂಡ ಇರುತ್ತೆ. ಅವರು ಅದನ್ನ ಬೇರೆ ಬೇರೆ ರೀತಿಯಾಗಿ ಬಿಂಬಿಸುತ್ತಾರೆ ಹೊರತು ಅದನ್ನು ಕೆಲವೊಬ್ಬರು ಹತ್ತಿಕ್ಕುತ್ತಾರೆ, ಕೆಲವರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂತಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು ಈ ಮೂಲಕ ನಾವು ಕಾಣಬಹುದು. ಈ ವಿಡಿಯೋ ನೋಡುತ್ತಿರುವ ಮಹಿಳೆಯರು ಇದರ ಬಗ್ಗೆ ಕಮೆಂಟ್ ಕೂಡ ಮಾಡಬಹುದು ಸ್ನೇಹಿತರೆ. ಮ್ಯಾಡ್ಲಿ ಈ ಚಿತ್ರ 2016ರಲ್ಲಿ ತೆರೆ ಕಂಡಿತ್ತು. ಅದರಲ್ಲಿರುವ ಒಂದು ಕ್ಲೀನ್ ಶೇವನ್ ಎನ್ನುವುದು ಮ್ಯಾಡ್ಲಿ ಚಿತ್ರದ ಒಂದು ಕಥೆಯ ಭಾಗವಾಗಿದೆ. ಇದನ್ನ ಖ್ಯಾತ ನಿರ್ದೇಶಕ ಅನುರಾಗ್ ಕಶ್ಯಪ್ ನಿರ್ದೇಶಿಸಿದ್ದಾರೆ. ಇದರಲ್ಲಿ ರಾಧಿಕಾ ಆಪ್ಟೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಈ ಕಥೆಯು ಒಬ್ಬ ಮಧ್ಯಮ ವರ್ಗದ ವಿವಾಹಿತ ಮಹಿಳೆ ಅರ್ಚನಾ ಅಂದ್ರೆ ರಾಧಿಕಾ ಆಪ್ಟೆ ಸುತ್ತಮುತ್ತ ನಡೆಯುತ್ತೆ. ಅವಳು ತನ್ನ ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯ ಏಕತಾನತೆ ಅಂದ್ರೆ ಲೋನ್ಲಿನೆಸ್ ಮತ್ತು ಭಾವನಾತ್ಮಕ ಶೂನ್ಯತೆಯನ್ನ ಅನುಭವಿಸುತ್ತಿರ್ತಾಳೆ. ಈ ಸಂದರ್ಭದಲ್ಲಿ ಪಕ್ಕದ ಮನೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ತನ್ನ ಮಗನಿಗಿಂತ ಸ್ವಲ್ಪವೇ ದೊಡ್ಡವನಾದ ಒಬ್ಬ ಯುವಕನೊಂದಿಗೆ ಅವಳಿಗೆ ಫ್ರೆಂಡ್ಶಿಪ್ ಬೆಳೆಯುತ್ತದೆ. ಈ ಒಂದು ಫ್ರೆಂಡ್ಶಿಪ್ ಕ್ರಮೇಣ ದೈಹಿಕ ಆಕರ್ಷಣೆ ಮತ್ತು ಒಂದು ವಿಚಿತ್ರವಾದ ಭಾವನಾತ್ಮಕ ಅವಲಂಬನೆಗೆ ತಿರುಗಿ ಬೀಳುತ್ತೆ. ಚಿತ್ರದ ಶೀರ್ಷಿಕೆ ಕ್ಲೀನ್ ಶೇವನ್ ಎಂಬುದು ಕೇವಲ ದೈಹಿಕ ಬದಲಾವಣೆಯಲ್ಲ, ಬದಲಾಗಿ ಅದು ಪಾತ್ರದ ಅಂತರಾಳ ಬಯಕೆ ಮತ್ತು ಬಂಡಾಯದ ಸಂಕೇತವಾಗಿದೆ. ಅರ್ಚನಾ ಈ ಯುವಕನೊಂದಿಗೆ ನಡೆಸುವ ಸಂಭಾಷಣೆಗಳು ಮತ್ತು ಅವಳ ಕ್ರಿಯೆಗಳು ಸಮಾಜವು ವಿಧಿಸುವ ನೈತಿಕ ಗಡಿಯನ್ನ ಪ್ರಶ್ನಿಸುತ್ತದೆ. ಚಿತ್ರದಲ್ಲಿ ಬರುವ ಒಂದು ನಿರ್ದಿಷ್ಟ ದೃಶ್ಯ ಅಂದ್ರೆ ಲೈಂಗಿಕ ಅಂಗದ ಕೂದಲನ್ನು ತೆಗೆಯುವ ಅಥವಾ ಕ್ಲೀನ್ ಶೇವ್ ಮಾಡುವ ಕುರಿತಾದ ಚರ್ಚೆ ಮತ್ತು ದೃಶ್ಯ ನಿಜಕ್ಕೂ ಇದು ವಿವಾದಾತ್ಮಕವಾಗಿತ್ತು ಹಾಗೂ ಸೆನ್ಸಾರ್ ಬೋರ್ಡ್ ನಲ್ಲಿ ಇದಕ್ಕೆ ಕತ್ತರಿ ಹಾಕಬೇಕು ಮತ್ತು ಇದನ್ನ ಬ್ಯಾನ್ ಮಾಡಬೇಕು ಅಂತ ಕೂಡ ಚರ್ಚೆಗೆ ಒಳಗಾಗಿತ್ತು. ಮಹಿಳೆಯು ತನ್ನ ದೇಹದ ಮೇಲೆ ಹೊಂದಿರುವ ಅಧಿಕಾರ ಮತ್ತು ಅವಳ ಖಾಸಗಿ ಬಯಕೆಯನ್ನ ಅತ್ಯಂತ ಧೈರ್ಯದಿಂದ ಇದು ಬಿಂಬಿಸುತ್ತದೆ. ಈ ಚಿತ್ರವು ಬಿಡುಗಡೆ ಮುನ್ನವೇ ದೊಡ್ಡ ಮಟ್ಟದ ವಿವಾದಕ್ಕೆ ಒಳಗಾಗಿತ್ತು. ರಾಧಿಕಾ ಆಪ್ಟೆ ಅವರ ನಗ್ನ ದೃಶ್ಯವೊಂದು ಇಂಟರ್ನೆಟ್ ನಲ್ಲಿ ಸೋರಿಕೆಯಾದಾಗ ಸಮಾಜವು ಕಲೆಯನ್ನ ನೋಡುವ ಬದಲು ನೈತಿಕತೆಯ ಹೆಸರಿನಲ್ಲಿ ನಟಿಯನ್ನ ಟೀಕಿಸಲು ಪ್ರಾರಂಭಿಸಿತು. ಆದರೆ ಅನುರಾಗ್ ಕಶ್ಯಪ್ ಅವರು ಮಹಿಳೆಯ ಲೈಂಗಿಕತೆಯನ್ನು ಸಿನಿಮಾದಲ್ಲಿ ಸಹಜವಾಗಿ ತೋರಿಸುವುದು ತಪ್ಪಲ್ಲ ಅಂತ ಪ್ರತಿಪಾದನೆ ಮಾಡಿದ್ದರು. ಈ ಚಿತ್ರವು ಮಹಿಳೆಯೊಬ್ಬಳು ತನ್ನ ಲೈಂಗಿಕ ಅತೃಪ್ತಿ ಮತ್ತು ಏಕಾಂತವನ್ನ ಹೇಗೆ ಎದುರಿಸುತ್ತಾಳೆ ಎನ್ನುವುದು ನೈಜ ಚಿತ್ರಣವಾಗಿದೆ. ಮುಂದಿನ ಚಿತ್ರ ಲೆಟ್ ಹರ್ ಕ್ರೈ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾವು ಮನುಷ್ಯನ ಸಂಕೀರ್ಣ ಅಂದ್ರೆ ಕಾಂಪ್ಲೆಕ್ಸ್ ಫೀಲಿಂಗ್ಸ್ ಗಳನ್ನ, ಸಂಬಂಧಗಳನ್ನ, ಪ್ರೀತಿಯ ಗೀಳು ಅಂದ್ರೆ ಅಬ್ಸೆಷನ್ ಮತ್ತು ದಾಂಪತ್ಯದ ಒಳಗಿನ ಸಂಘರ್ಷವನ್ನ ಅತ್ಯಂತ ಗಾಢವಾಗಿ ಚಿತ್ರಿಸುವ ಒಂದು ಕಲಾಕೃತಿಯಾಗಿದೆ. ಈ ಕಥೆ ಒಬ್ಬ ವಯಸ್ಸಾದ ವಿಶ್ವವಿದ್ಯಾಲಯದ ಪ್ರೊಫೆಸರ್, ಅವನ ಪತ್ನಿ ಮತ್ತು ಅವನ ಇಬ್ಬರು ಯಂಗ್ ವಿದ್ಯಾರ್ಥಿನಿಯ ಸುತ್ತಮುತ್ತ ಹೆಣೆದಿದೆ. ಪ್ರೊಫೆಸರ್ ಮತ್ತು ವಿದ್ಯಾರ್ಥಿಯ ನಡುವೆ ಒಂದು ಕಾಲದಲ್ಲಿ ರಹಸ್ಯ
ಸಂಬಂಧವಿರುತ್ತದೆ. ಪ್ರೊಫೆಸರ್ ಈಗ ಈ ಸಂಬಂಧದಿಂದ ಹೊರಬಂದು ತನ್ನ ಸಂಸಾರದ ಕಡೆಗೆ ಗಮನ ಹರಿಸಲು ಬಯಸುತ್ತಾನೆ. ಆದರೆ ಆ ವಿದ್ಯಾರ್ಥಿನಿಗೆ ಅದು ಕೇವಲ ಒಂದು ಸಂಬಂಧವಾಗಿ ಉಳಿಯೋದಿಲ್ಲ, ಅದು ಅವಳಿಗೆ ಒಂದು ರೀತಿಯ ಗೀಳು ಅಥವಾ ಹುಚ್ಚುತನ ಪ್ರೀತಿಯಾಗಿ ಬದಲಾಗಿರುತ್ತದೆ. ಅವಳು ತನ್ನ ಪ್ರೊಫೆಸರ್ನ ಬಿಟ್ಟುಕೊಡಲು ಯಾವುದೇ ಕಾರಣಕ್ಕೂ ಸಿದ್ಧ ಇರೋದಿಲ್ಲ. ವಿದ್ಯಾರ್ಥಿನಿಯು ಪ್ರೊಫೆಸರ್ ಜೀವನದಲ್ಲಿ ಮತ್ತೆ ಪ್ರವೇಶಿಸಲು ಪ್ರಯತ್ನ ಮಾಡ್ತಾಳೆ. ಅವಳು ತಡರಾತ್ರಿಯಲ್ಲಿ ಬೇಕು ಅಂತ ಅವನಿಗೆ ಕರೆ ಮಾಡೋದು, ಅವನ ಹೆಂಡತಿ ಕೇಳಿಸುವಂತೆ ತನ್ನ ಲೈಂಗಿಕ ಫ್ಯಾಂಟಸಿಗಳ ಬಗ್ಗೆ ಮಾತನಾಡುವುದು ಮತ್ತು ಅವನ ಮನೆಯ ಸುತ್ತಮುತ್ತ ಸುಳಿದಾಡುತ್ತಾ ಒಂದು ರೀತಿಯ ನೆರಳು ಅಥವಾ ಶಾಪದಂತೆ ಕಾಡಲು ಅವಳು ಪ್ರಾರಂಭ ಮಾಡ್ತಾಳೆ. ಇಲ್ಲಿ ಕಥೆಯೇ ಒಂದು ಆಸಕ್ತಿದಾಯಕ ಟ್ವಿಸ್ಟ್ ಅನ್ನ ಪಡೆಯುತ್ತೆ. ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಯಲ್ಲಿ ಪತ್ನಿಯು ಗಂಡನನ್ನ ದೂಷಿಸುವುದು ಅಥವಾ ವಿಚ್ಛೇದನಕ್ಕೆ ಕೂಡ ಮುಂದಾಗುವುದನ್ನು ನಾವು ಕಾಣುತ್ತೇವೆ. ಆದರೆ ಈ ಚಿತ್ರದಲ್ಲಿ ಅವನ ಹೆಂಡತಿ ಅತ್ಯಂತ ಅನಿರೀಕ್ಷಿತವಾದ ಒಂದು ಹೆಜ್ಜೆ ನೀಡುತ್ತಾಳೆ. ಅದೇನೆಂದ್ರೆ ಅವಳು ಆ ವಿದ್ಯಾರ್ಥಿನಿಯನ್ನ ಎದುರಿಸುವ ಬದಲು ಅವಳ ನೋವು ಮತ್ತು ಅವಳ ಗೀಳನ್ನ ಅರ್ಥ ಮಾಡಿಕೊಳ್ತಾಳೆ. ಒಂದು ವೇಳೆ ತಾನು ಆ ವಿದ್ಯಾರ್ಥಿನಿಯ ಜಾಗದಲ್ಲಿದ್ದರೆ ಅವಳೇನು ಮಾಡುತ್ತಿದ್ಲು ಅಂತ ಅವಳಿಗೆ ಅರಿತುಕೊಳ್ತಾಳೆ. ಮನೆ ಮತ್ತು ಸಂಬಂಧದ ಗೌರವವನ್ನ ಉಳಿಸಿಕೊಳ್ಳುವ ಹಂಬಲ ಜೊತೆ ಆ ಹುಡುಗಿಯ ಭಾವನಾತ್ಮಕ ಒತ್ತಡ ಅಲ್ಲಿ ಅನಾವರಣಗೊಳ್ಳುತ್ತದೆ. ಈ ಚಿತ್ರ ಪ್ರೀತಿ ಎಂದರೆ ಪಡೆಯುವುದೇ ಅಥವಾ ತ್ಯಾಗ ಮಾಡುವುದೇ ಎನ್ನುವ ಪ್ರಶ್ನೆಯನ್ನ ಪ್ರೇಕ್ಷಕರ ಮುಂದೆ ಇಡುತ್ತೆ. ಈ ಸಿನಿಮಾ ಕಂಟ್ರೋಲ್ ಅಥವಾ ಗಿಲ್ಟ್ ಎಂಬ ಎರಡು ಎಲೆಗಳ ಮೇಲೆ ಸಾಗುತ್ತದೆ. ಪ್ರೊಫೆಸರ್ ಅನುಭವಿಸುವ ಅಪರಾಧ ಪ್ರಜ್ಞೆ, ಹೆಂಡತಿಯ ತಾಳ್ಮೆ ಮತ್ತು ವಿದ್ಯಾರ್ಥಿಯ ಹಠಮಾರಿತನ, ಈ ಮೂರು ಭಾವನೆಗಳೇ ಒಂದೇ ಸೂರಿನಡಿ ಬಂದಾಗ ಉಂಟಾಗುವ ಘರ್ಷಣೆಯೇ ಈ ಚಿತ್ರದ ಜೀವಾಳಾಗಿತ್ತು ಸ್ನೇಹಿತರೆ. ಮುಂದಿನ ಚಿತ್ರ ಕಾಂಚಲಿ ಲೈಫ್ ಇನ್ ಸ್ಲಾಗ್. ಇದು 2020ರಲ್ಲಿ ಬಿಡುಗಡೆಯಾದಂತಹ ಒಂದು ಚಿತ್ರ. ಈ ಸಿನಿಮಾವು ರಾಜಸ್ಥಾನದ ಗ್ರಾಮೀಣ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬಳ ಅಸ್ತಿತ್ವ, ಸೌಂದರ್ಯ ಮತ್ತು ಸಮಾಜದ ಕ್ರೂರ ವ್ಯವಸ್ಥೆ ನಡುವಿನ ಹೋರಾಟವನ್ನು ಅದ್ಭುತವಾಗಿ ಚಿತ್ರಿಸಲಾಗಿದೆ. ಖ್ಯಾತ ಲೇಖಕ ವಿಜಯ್ ದಾನ್ ಥೇತಾ ಕಥೆಯನ್ನು ಆಧರಿಸಿ ಈ ಚಿತ್ರವು ಅದ್ಭುತವಾಗಿ ಮೂಡಿ ಬಂದಿತ್ತು. ಈ ಚಿತ್ರದ ಕೇಂದ್ರ ಬಿಂದು ಕಿಸಾನ್ ಮತ್ತು ಅವನ ಸುಂದರ ಪತ್ನಿ ಕಾಂಚಲಿ. ಕಿಸಾನ್ ತನ್ನ ಸುಂದರ ಪತ್ನಿಯ ಬಗ್ಗೆ ಹೆಮ್ಮೆ ಪಡುತ್ತಾನೆ ಇರುತ್ತಾನೆ, ಆದರೆ ಅವಳನ್ನು ರಕ್ಷಿಸುವ ವಿಷಯದಲ್ಲಿ ಅಸಹಾಯಕನಾಗುತ್ತಾನೆ. ಹಳ್ಳಿಯ ಪ್ರಭಾವಿ ವ್ಯಕ್ತಿಯಾದ ಠಾಕೂರನ ಕೆಟ್ಟ ದೃಷ್ಟಿ ಕಾಂಚಲಿಯ ಮೇಲೆ ಬೀಳುತ್ತದೆ. ಠಾಕೂರ್ ಅವಳನ್ನ ಪಡೆಯಲು ಹತ್ತಾರು ತಂತ್ರಗಳನ್ನ ಹೂಡುತ್ತಾನೆ. ಕಾಂಚಲಿ ತನ್ನ ಪತಿಯ ಮೇಲೆ ಅಪಾರ ನಂಬಿಕೆ ಇಟ್ಟಿರುತ್ತಾಳೆ ಮತ್ತು ಅವನು ತನ್ನನ್ನ ರಕ್ಷಿಸುತ್ತಾನೆ ಅಂತ ಕಾಂಚಿ ಭಾವಿಸಿರುತ್ತಾಳೆ. ಆದರೆ ಠಾಕೂರನ ದಬ್ಬಾಳಿಕೆಗೆ ಹೆದರಿ ಕಿಸಾನ್ ತನ್ನ ಹೆಂಡತಿಯನ್ನ ರಕ್ಷಿಸುವ ಬದಲು ಅವಳನ್ನೇ ಸಂದೇಹ ಮಾಡಲು ಶುರು ಮಾಡ್ತಾನೆ. ಆದ್ರೆ ಈ ಚಿತ್ರದಲ್ಲಿ ಒಂದು ವಿಚಿತ್ರ ತಿರುವು ಪಡೆಯುತ್ತದೆ. ತನ್ನ ಪತಿಯ ಈ ಅಸಹಾಯಕತೆ ಮತ್ತು ಹೇಡಿತನವನ್ನ ಕಂಡು ಕಾಂಚಲಿ ಒಳಗೆ ಕುಸಿದು ಬೀಳುತ್ತಾಳೆ. ಕಾಂಚಲಿ ತನ್ನ ಪತಿಯ ಪ್ರೀತಿಯನ್ನ ಪರೀಕ್ಷಿಸಲು ಒಂದು ಅಪಾಯಕಾರಿ ನಿರ್ಧಾರವನ್ನ ತೆಗೆದುಕೊಂಡೇ ಬಿಡುತ್ತಾಳೆ. ನಾನು ಬೇರೊಬ್ಬ ಪುರುಷನ ಜೊತೆ ಕಾಣಿಸಿಕೊಂಡರೆ ನನ್ನ ಪತಿ ಅಸೂಯೆ ಪಟ್ಟು ನನ್ನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೋ ಅಥವಾ ನನ್ನನ್ನು ಬಿಟ್ಟು ಬಿಡುತ್ತಾನೋ ಅನ್ನೋ ಪ್ರಶ್ನೆ ಅವಳನ್ನ ಕಾಡುತ್ತಾನೆ ಇರುತ್ತದೆ. ಅವಳು ಭೋಜನ ಬಳಸಿ ತನ್ನ ಪತಿಯನ್ನ ಕೆಣಕಲು ಶುರು ಮಾಡ್ತಾಳೆ. ಇದು ಕೇವಲ ಲೈಂಗಿಕ ಆಕರ್ಷಣೆಯಲ್ಲ, ಬದಲಾಗಿ ಒಬ್ಬ ಹೆಣ್ಣು ತನ್ನ ಪುರುಷನ ಪ್ರಪಂಚದ ನೈತಿಕತೆಯನ್ನ ಪರೀಕ್ಷಿಸುವುದು ಇದರ ಒಂದು ತಂತ್ರವಾಗಿತ್ತು. ಸಿನಿಮಾದ ಶೀರ್ಷಿಕೆ ಕಾಂಚಲಿ ಅಂದ್ರೆ ರಾಜಸ್ಥಾನಿ ಭಾಷೆಯಲ್ಲಿ ಹಾವಿನ ಪೊರೆ ಎಂದರ್ಥ. ಹಾವು ಹೇಗೆ ತನ್ನ ಹಳೆಯ ಪೊರೆಯನ್ನ ಕಳಚಿ ಹೊಸ ಜೀವನವನ್ನ ಆರಂಭಿಸುತ್ತದೆಯೋ ಹಾಗೆಯೇ ಕಾಂಚಲಿ ಕೂಡ ಸಮಾಜ ಮತ್ತು ಪತಿ ಹಾಕಿದ ಪತಿವ್ರತೆ ಎಂಬ ಸಂಪ್ರದಾಯದ ಪೊರೆಯನ್ನ ಕಳಚಿ ತನ್ನದೇ ಆದ ಅಸ್ತಿತ್ವವನ್ನ ಕಂಡುಕೊಳ್ಳಲು ಇಲ್ಲಿ ಪ್ರಯತ್ನಿಸುತ್ತಾಳೆ. ರಾಜಸ್ಥಾನಿ ಹಳ್ಳಿಯ ಸೊಗಡು, ಅಲ್ಲಿನ ಪುರುಷ ಪ್ರಧಾನ ವ್ಯವಸ್ಥೆ ಮತ್ತು ಮಹಿಳೆಯರ ಮೇಲಿನ ದಬ್ಬಾಳಿಕೆ ಈ ಚಿತ್ರ ತುಂಬಾ ರಾ ಆಗಿ ತೋರಿಸಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಈ ನಾನು ಹೇಳಿದ ಚಿತ್ರಗಳು ತುಂಬಾನೇ ವಿವಾದಾತ್ಮಕವಾಗಿತ್ತು. ಯಾಕಂದ್ರೆ ಇವು ನೇರವಾಗಿತ್ತು, ದಿಟ್ಟವಾಗಿತ್ತು. ಯಾಕಂದ್ರೆ ಈ ಭಾವನೆಗಳು, ಇಂತಹ ಕಥೆಗಳು ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಒಳಗೆ ಕುದಿಯುತ್ತಾನೆ ಇರುತ್ತವೆ. ಆದ್ರೆ ಇವುಗಳನ್ನ ಸಿನಿಮಾ ಪರದೆ ಮೇಲೆ ತರಲು ಎಷ್ಟೋ ಜನ ಹಿಂದೆ ಮುಂದೆ ಮಾಡುತ್ತಾರೆ. ಆದ್ರೆ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತು ಇದರಲ್ಲಿ ಆಕ್ಟ್ ಮಾಡಿದಂತಹ ನಟರು ನಟಿಯರು ತುಂಬಾ ಬೋಲ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ ಮತ್ತು ಮನುಷ್ಯನ ಭಾವನೆಯನ್ನ ಸಿನಿಮಾದ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ನಿಜ ಹೇಳಬೇಕೆಂದ್ರೆ ಈ ಎಲ್ಲ ಚಿತ್ರಗಳು ವಿವಾದಾತ್ಮಕ ಚಿತ್ರಗಳು, ಅಂದ್ರೆ ಕಾಂಟ್ರವರ್ಸಿಯಲ್ ಸಿನಿಮಾಗಳು. ಸೆನ್ಸಾರ್ ಬೋರ್ಡ್ ಅಲ್ಲೂ ಕೂಡ ಈ ಸಿನಿಮಾಗಳಿಗೆ ಹಲವಾರು ಕತ್ತರಿಗಳನ್ನು ಕೂಡ ಹಾಕಿದ್ದಾರೆ. ಆದರೂ ಕೂಡ ಈ ಸಿನಿಮಾಗಳು ಬಿಡುಗಡೆಗೊಂಡಿದ್ದವು. ಕೆಲವೊಂದು ಸಂದರ್ಭದಲ್ಲಿ ಈ ಸಿನಿಮಾಗಳನ್ನ ಸೆನ್ಸಾರ್ ಬೋರ್ಡ್ ಬ್ಯಾನ್ ಮಾಡಬೇಕು ಅಂತ ಕೂಡ ಹಲವಾರು ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ಈ ಸಿನಿಮಾಗಳು ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಕಥೆಯನ್ನ ಪ್ರದರ್ಶಿಸಿ ಈ ಕಥೆಗಳು ಪ್ರತಿಯೊಬ್ಬ ಜೀವನದಲ್ಲಿ ನಡೆಯುತ್ತದೆ ಅಂತ ಸಾರಿ
ಈ ಚಿತ್ರವನ್ನ ಕೊನೆಗೆ ಸೆನ್ಸಾರ್ನಿಂದ ಸರ್ಟಿಫಿಕೇಟ್ ಪಡೆದು ಪ್ರದರ್ಶನಗೊಂಡಿದ್ದು ನಿಜಕ್ಕೂ ಒಂದು ಅಚ್ಚರಿ ಹುಟ್ಟಿಸುವಂತಹ ಘಟನೆಗಳಾಗಿವೆ ಸ್ನೇಹಿತರೆ. ಈ ಚಿತ್ರಗಳ ಬಗ್ಗೆ, ಈ ಕಥೆಗಳ ಬಗ್ಗೆ, ಅವುಗಳ ಕಾಂಟ್ರವರ್ಸಿಗಳ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.